ಲೈಫಲ್ಲೇ ಲಾಯಲ್ ಆಗಿ ಬದುಕೋದಕ್ಕಿಂತ ರಾಯಲ್ ಆಗಿ ಬದುಕೋದೇ ನಂಗೆ ಇಂಪಾರ್ಟೆಂಟ್. ಓಕೆ, ಅಂಡ್ ಇವಾಗಿನ ಕಾಲದ ಟ್ರೆಂಡ್ಗೆ ನವಗ್ರಹ 2 ಬಂದ್ರೆ ಯಾವ ತರದ ಟ್ರೆಂಡ್ ನ ನೀವು ಫಾಲೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀರಾ ಸರ್ ಮೂವಿನ? ಆಕ್ಚುಲಿ ಅದೇ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ, ನಾ ಒಂದೇ ವಿಚಾರನ ತಿರ್ಗಾ ಮಾಡಕ್ ನನಗೆ ಬೋರ್ ಹೊಡೆದು ಬಟ್ ಜನ ಈಗ ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಅಂಡ್ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಡಿಮಾಂಡ್ ಮಾಡ್ತಿರೋದು, ಅಂದ್ರೆ ರಿಕ್ವೆಸ್ಟ್ ಅಲ್ಲ ಡಿಮಾಂಡ್ ಮಾಡ್ತಿದ್ದಾರೆ ನವಗ್ರಹ 2 ಮಾಡಿ ಅನ್ನೋ ತರ. ನನಗೂ ಎಷ್ಟೊಂದು ನಂದು ಫೇಸ್ಬುಕ್ ಅಲ್ಲೆಲ್ಲಾನು ಯಾವುದೇ ನನ್ನ ಸಿನಿಮಾದ ಪೋಸ್ಟ್ ಹಾಕಿದ್ರೆ ಅದ್ರಲ್ಲಿ ಒಂದು ಅಟ್ಲೀಸ್ಟ್ ಒಂದು 5 ಕಮೆಂಟ್ ಇರುತ್ತೆ, ಅಣ್ಣ ನವಗ್ರಹ 2 ಯಾವಾಗ, ನವಗ್ರಹ 2 ದಯವಿಟ್ಟು ಮಾಡಿ. ನಾವು ನವಗ್ರಹ ಸಿನಿಮಾ ಫ್ಯಾನ್ಸು ಆತರ ಕಾಮೆಂಟ್ ಎಲ್ಲ ನೋಡಿದಾಗ ಹೌದು ಈಗ ನಾವು ಸಿನಿಮಾ ಮಾಡಿದ್ರೆ ಜನಗಳಿಗೋಸ್ಕರ, ಸೊ ಅವ್ರು ಆಸೆ ಪಡ್ತಿದ್ರೆ ಅಂದ್ರೆ ಪ್ರಯತ್ನ ಪಡೋಣ ಅಂತ ಒಂದು ಥಾಟ್ ಇದೆ. ಬಟ್ ಯಾವಾಗ ಮಾಡ್ತೀನಿ ಏನ್ ಮಾಡ್ತೀನಿ ಗೊತ್ತಿಲ್ಲ, ಮಾಡ್ಬೋದು ಫ್ಯೂಚರ್ ಅಲ್ಲಿ. ಓಕೆ, ಅಂಡ್ ಮ್ಯಾಮ್ ನೀವು ಮೂವೀಸ್ಗಳು ಪ್ಯಾನ್ ಇಂಡಿಯಾ ಆಗೋದಕ್ಕಿಂತ ಮುಂಚೆನೇ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜಸ್ಗಳಲ್ಲಿ ಆಕ್ಟ್ ಮಾಡ್ಕೊಂಡ್ ಬಂದವ್ರು ನೀವು. ತಮಿಳ್, ತೆಲುಗು, ಕನ್ನಡ, ಸೊ ಮಲಯಾಳಂ ಈ ತರ ಎಲ್ಲಾ ಭಾಷೆಗಳನ್ನು ಕೂಡ ನಟಿಸ್ತಾ ಬಂದ್ರಿ. ನಿಮಗೆ ಒಂದು ಪರ್ಸನಲ್ ಫೇವ್ರೇಟ್ ಲ್ಯಾಂಗ್ವೇಜ್ ಅಂತ ಚೂಸ್ ಮಾಡೋದಾದ್ರೆ, ಅಂದ್ರೆ ಯು ಸ್ಪೀಕ್ ತಮಿಳ್ ಆಲ್ಸೋ ಫ್ಲೂಯೆಂಟ್ಲಿ, ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಸೊ ಬೇರೆ ಭಾಷೆಗಳನ್ನು ಕೂಡ ಕಲಿತೀರಾ, ಅಲ್ಲಿ ಹೋಗಿ ಆಕ್ಟ್ ಮಾಡ್ತೀರಾ ಅಂತ ಹೇಳಿದಾಗ ನಿಮಗೆ ಒಂದು ಪರ್ಸನಲ್ ಫೇವ್ರೇಟ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ? ಡೆಫಿನೆಟ್ಲಿ ಕನ್ನಡ. ಓಕೆ, ಡೆಫಿನೆಟ್ಲಿ ಕನ್ನಡ, ಬಿಕಾಸ್ ನಾನು ಹುಟ್ಟು ಬೆಳೆದಿದ್ದಿಲ್ಲ. ಸೊ ಹಾಗಾಗಿ ನನ್ನ ಫ್ರೆಂಡ್ಸ್ ಗ್ರೂಪ್ ಆಗಿರ್ಲಿ, ಆ ಒಂದು ಫ್ಲೇವರ್ ಇರುತ್ತಲ್ಲ ನಮ್ದು ಅಂತ ಹೇಳ್ಕೊಳ್ಳೋದು, ಅದು ನನಗೆ ಕನ್ನಡದಲ್ಲಿ ತುಂಬಾ ಇಷ್ಟ ಆಗುತ್ತೆ. ನನಗೆ ತುಂಬಾನೇ ಇಷ್ಟ. ಮುಂಚೆ ಒಬ್ಬೊಬ್ರು ಈಗ ಕನ್ನಡ ಭಾಷೆ ಯಾವುದೇ ಭಾಷೆ ಆಗಿರ್ಲಿ ಯಾರು ಹೇಗ್ ಬಳಸ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ. ಸೊ ಕೆಲವರು ಅದನ್ನ ತೀರಾ ಲೋಕಲ್ ಆಗಿ ಮಾತಾಡ್ಬಿಟ್ಟು ಇದೇನಿದೆ ಹಿಂಗಿದೆ ಕೇಳಿಸ್ಕೊಳಕ್ಕೆ ಒಂಥರ ಇದೆಲ್ಲ, ಬಟ್ ಅದನ್ನೇ ಪಾಲಿಶ್ಡ್ ಆಗಿ ಮಾತಾಡೋರು ಕೇಳಿಸ್ಕೊಂಡ್ಬಿಟ್ರೆ ಎಷ್ಟು ಹಿತ ಅನ್ಸುತ್ತೆ. ರಿಯಲಿ ತುಂಬಾನೇ ಐ ಫೀಲ್ ಆ ತರದೊಂದು ಭಾಷೆ ಕಲಿತು ನಾನು ಮಾತಾಡ್ಬೇಕು ಅನ್ನೋ ಒಂದು ಆಸೆ ನನಗೂ ಇದೆ. ಓಕೆ, ವೆರಿ ನೈಸ್. ಅಂಡ್ ಸರ್, ಇವಾಗ ಜನ ಅಂದ್ರೆ ಇವಾಗ ಇರೋದ್ರಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರನ್ನು ಕೂಡ ನಾವು ನೋಡ್ತೀವಿ ಅಂದ್ರೆ ಜೆನ್ಜಿ ಕಿಡ್ಸ್ಗಳು ಅಂತ ಹೇಳಿ ಹೇಳ್ಬೋದು ಸರ್. ಸೊ ಜೆನ್ಜಿ ಕಿಡ್ಸ್ಗಳಿಗೂ ಕೂಡ ಈ ಒಂದು ಸ್ಟೋರಿ ಕನೆಕ್ಟ್ ಆಗ್ಬೋದಾ? ಜೆನ್ಜಿ ಕಿಡ್ಸ್ ಅಂದ್ರೆ 2000ದಿಂದ ಮೇಲೆ ಹುಟ್ಟಿರೋರ್ನ ಎಲ್ಲ ಜೆನ್ಜಿ ಕಿಡ್ಸ್ ಅಂತ ಹೇಳಿ ಕರಿತೀವಿ. 2000ದಿಂದ ಯಾರು ನೆಕ್ಸ್ಟ್ ಹುಟ್ಟಿರ್ತಾರೆ ನಾವೆಲ್ಲ 90s ಕಿಡ್ಸ್ ಅಂತ ಬರ್ತೀವಿ. ಅದಾದ್ಮೇಲೆ ಮಿಲೇನಿಯನ್ ಕಿಡ್ಸ್ ಅಂತ ಬರ್ತಾರೆ, ಮತ್ತೆ ಜೆನ್ಜಿ ಕಿಡ್ಸ್ ಅಂತ ಬರ್ತಾರೆ. ಸೊ ಹೀಗೆ ಸೊ ಜೆನ್ಜಿ ಕಿಡ್ಸ್ ಅವರಿಗೆ ಅಂದ್ರೆ ಅವರು ಜಾಸ್ತಿ ಕೊರಿಯನ್ ಡ್ರಾಮಾ ಮತ್ತೆ ಹೈಸ್ಟ್ ಮೂವೀಸ್ಗಳು, ಸೊ ವೆಬ್ ಸೀರೀಸ್ಗಳು, ಇಂಥ ಸಿನಿಮಾಗಳನ್ನ ಮತ್ತೆ ವೆಬ್ ಸೀರೀಸ್ಗಳನ್ನ ನೋಡಿ ಅಡಿಕ್ಟ್ ಆಗಿರುವಂತವ್ರಿಗೆ ಈ ಸಿನಿಮಾ ಎಷ್ಟು ಕನೆಕ್ಟ್ ಆಗ್ಬೋದು ಅನ್ನೋ ತರ. ನಾನು ಆ ಸಿನಿಮಾ ನೋಡಿ ಆ ಸಿನಿಮಾ ಈಗಿನ ಟ್ರೆಂಡ್ ಏನ್ ಸಿನಿಮಾ ನಡೀತಾ ಇದೆ, ಯಾವ ತರ ಸಿನಿಮಾ ಮಾಡ್ಬೇಕು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು. ಏನ್ ಮಾಡ್ತೀನಿ ಅದು ಜನಗಳಿಗೆ ಇಷ್ಟ ಆಗತ್ರ ಮಾಡ್ತೀನಿ ಅನ್ನೋದೊಂದು ನಂಬಿಕೆ ಇಟ್ಕೊಂಡೆ ಸಿನಿಮಾ ಮಾಡೋದು. ಅಂಡ್ ಈಗಿನ ಲೈಫ್ ಸ್ಟೈಲ್ ಹೇಗಿದೆ ಅಂದ್ರೆ ಅದೇ ಮೊಬೈಲ್ ಅಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಸೊ ಈ ಮೊಬೈಲ್ ಇಂದ ಅವರು ಸಿನಿಮಾ ನೋಡೋ ತರ ಕರ್ಕೊ ಬರ್ಬೇಕು ಅನ್ನೋ ತರ ನಮ್ ಸಿನಿಮಾ ಇರ್ಬೇಕು. ಅದನ್ನ ಮಾಡಿದ್ರೆ ಜನ ಬಂದೇ ಬರ್ತಾರೆ ಅಂತ. ಸೊ ಆ ಪ್ರಯತ್ನ ಅಂತೂ ಪಟ್ಟಿದ್ದೀನಿ. ಮತ್ತೆ ಇದೊಂದು ನಾನು ಬಿಲೀವ್ ಮಾಡೋದು, ನಾನ್ ಎಕ್ಸೈಟ್ ಆದೆ ಅಂದ್ರೆ ಜನಗಳು ಎಕ್ಸೈಟ್ ಆಗ್ತಾರೆ ಅಂತಾನೆ ಫೀಲ್ ನನಗಿರೋದು. ಐ ಮೈಟ್ ಬಿ ರಾಂಗ್, ಐ ಮೈಟ್ ಬಿ ರೈಟ್, ಗೊತ್ತಿಲ್ಲ ನನಗೆ. ಸೊ ನಾನು ಎಕ್ಸೈಟ್ ಆಗಿದ್ದೀನಿ ಈ ವಿಚಾರ ಮಾಡಿದಾಗ. ಅಂಡ್ ನಮ್ಗೆ ಈ ಎಕ್ಸೈಟ್ಮೆಂಟ್ ಇಟ್ಕೊಂಡೇ ಫಸ್ಟ್ ನಾವು ನಮ್ ಥಾಟ್ಸು ಕರೆಕ್ಟ್ ಆಗಿ ಜನಕ್ಕೆ ಕನೆಕ್ಟ್ ಆಗುತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಕ್ಕೆ ಬಿಡೋದೇ ಸಾಂಗ್ಸ್. ಈಗ ಸಾಂಗ್ಸ್ ತುಂಬಾ ದೊಡ್ಡ ಮಟ್ಟಿಗೆ ರಿಸೀವ್ ಆಗಿದೆ, ಇಷ್ಟಪಟ್ಟಿದ್ದಾರೆ ಅಂದಾಗ ನಮ್ಮ ಸಿನಿಮಾನು ಜನ ಇಷ್ಟಪಡ್ತಾರೆ ಅಲ್ವಾ ಅಂತ ಆ ನಂಬಿಕೆ ನಂಗೆ.